ಸೊ ಇಂಡಿಯನ್ಸನ್ನು ಪೀಪಲ್ ಆಫ್ ಕಲರ್ ಅಂತಾನೆ ಅಥವಾ ಬ್ರೌನು? ಬ್ರೌನ್ ಅಂತ ಹೇಳ್ಬೋದು, ಬಟ್ ನೀವು ಅರಬ್ಸು ಬ್ರೌನು, ಸೌತ್ ಏಷ್ಯನ್ಸು ಬ್ರೌನು, ಮೆಕ್ಸಿಕನ್ಸು ಬ್ರೌನು, ಎಲ್ಲೋ ಅಂದಾಗ ನಾವೇನು ಹೇಳ್ತೀವಿ ಅಂದರೆ ರೇಷಿಯಲಿ ಮೇ ಬಿ ಚೈನೀಸು, ಕೊರಿಯನ್ ಅಮೇರಿಕನ್ನು, ಜಾಪನೀಸ್ ಅಮೇರಿಕನ್ ಎಲ್ಲೋ ಅಂತೀವಿ. ಅವ್ರದ್ದು ಫಿನೋಟಿಪಿಕ್ ಫೀಚರ್ಸ್ ಬೇರೆ ಇರುತ್ತೆ, ಬಟ್ ಅವರು ಕೂಡ ದೇ ಫೇಸ್ ಡಿಸ್ಕ್ರಿಮಿನೇಷನ್, ಅದ್ರ ಎರಡು ಮಾತಿಲ್ಲ. ಬಟ್ ಬ್ರೌನ್ ಅಂದಾಗ ಈ ಅನುಭವ ವಾಸ್ ಪ್ರೀ 9/11. ಸೊ ಅದರ ನಂತರ 9/11 ಆದಮೇಲೆ ಇನ್ಸ್ಟಿಟ್ಯೂಷನಲ್ಲಿ ವ್ಯವಸ್ಥಿತವಾದ ಭಾಳ ಒಂದು ರೇಸಿಸಮ್ ಬರೋಕ್ಕೆ ಶುರುವಾಯಿತು. ಅದು 2001 ಏರ್ಪೋರ್ಟ್ಸಿಂದ ಹಿಡಿದು ಅದು ಒಂದು ರೀತಿ ಇಂಡಿಯನ್ ಅಮೇರಿಕನ್, ಪಾಕಿಸ್ತಾನ ಅಮೇರಿಕನ್ಗಳು ಅಥವಾ ಇಂಡಿಯನ್ಸ್ ಅಮೇರಿಕನ್ ಬೇರೆ ಬೇರೆ ಥರ ನೀವು ಭಯೋತ್ಪಾದಕರು ಅನ್ನೋ ರೀತಿಯಲ್ಲಿ ಗುರುತಿಸೋದು. ನಾನು ಒಂದು ಉದಾಹರಣೆ ಕೊಡ್ತೀನಿ. 9/11 ಆಗಿತ್ತು. 9/11 ಆಗಿ ಒಂದು 4 months ಆಗಿತ್ತು. ನಾನು ಏಲ್ಗೆ ಹೋಗ್ತಾಯಿದ್ದೆ, ಯೂನಿವರ್ಸಿಟಿಗೆ ಹೋಗ್ತಾಯಿದ್ದೆ, ಏರ್ಪೋರ್ಟ್ನಲ್ಲಿದ್ದೆ ಡೆಟ್ರಾಯ್ಟ್ನಲ್ಲಿ. ಅಲ್ಲಿ ಏರ್ಪೋರ್ಟ್ನಲ್ಲಿ ಬಂದಾಗ ನಾನು ಒಂದು ಬ್ಯಾಕ್ವರ್ಡ್ ಟೋಪಿ ಹಾಕ್ಕೊತಾ ಇದ್ದೆ, ಆಮೇಲೆ ಒಂಥರ ಟೀ ಶರ್ಟ್ ಹಾಕ್ಕೊಂಡಿದ್ದೆ. ಒಂದು 19-year-old ಬ್ರೌನ್ ಪೋಸ್ಟ್ 9/11 ಗೈ ಇನ್ ಏರ್ಪೋರ್ಟ್. ಅಲ್ಲಿ ಏನಾಯಿತು ಅಂದರೆ, ಅಲ್ಲಿ ಯಾರೋ ಒಬ್ಬರು ದೂರದಿಂದ ನನ್ನನ್ನೇ ನೋಡ್ತಾ ಇದ್ದ. ನಾನು ಅವನ ನೋಡಿದೆ, ಯಾರೋ ನೋಡ್ತಾ ಇದ್ದಾರೆ. ಸಡನ್ನಾಗಿ ಅವರೆಲ್ಲರೂ ಕೂಡ ಕಾರ್ನರಿಂದ ಬಂದು ಗನ್ಗಳು, ಮೆಷಿನ್ ಗನ್ನು ಇಟ್ಕೊಂಡು ನನ್ನ ಮುಂದೆನೇ ಬಂದು ನಿಂತ್ಕೊಂಡ್ರು. ಮೇ ಬಿ 8-10 people ಇನ್ ದಿಸ್ ಗೈ. ಅವನು ಹೇಳ್ದ, ನನ್ನ ನೋಡ್ಬಿಟ್ಟು, ಯು ಫಿಟ್ ದ ಪ್ರೊಫೈಲ್ ಆಫ್ ಸಮನ್ ವರ್ ಲುಕಿಂಗ್ ಫಾರ್, ID ಕೊಡು. ನನಗೆ ಅಫ್ಕೋರ್ಸ್ ಅಲ್ಲಿ ಎಲ್ಲರೂ ಗನ್ ಇಟ್ಕೊಂಡು ಒಂದು 8-10 ಜನ ಇವರೆಲ್ಲ ಆರ್ಮಿ ಪರ್ಸನಲ್ಲು. 9/11 ಆದಮೇಲೆ ನನ್ನ ನೋಡಿದ ತಕ್ಷಣ, ಹಂಗೆ ಕೇಳಿದ ತಕ್ಷಣ ID ಕೊಟ್ಟೆ. ನೋಡ್ಬಿಟ್ಟು ID ಎಷ್ಟು ಹೋದರು. ದ ಶಾಕ್ ಆ್ಯಕ್ಚುಲಿ ಮೋರ್ ದೆನ್ ದ್ಯಾಟ್ ಎಕ್ಸ್ಪೀರಿಯನ್ಸ್ ಅಂದರೆ, ಆ ಏರ್ಪೋರ್ಟ್ನಲ್ಲಿ ಬೇರೆಯವರೆಲ್ಲ ಅವ್ರು ಹೋದ ಮೇಲೆ ನಿಮ್ಮ ನೋಡೋ ದೃಷ್ಟಿ ಇರುತ್ತಲ್ಲ, ಅದು ನಮಗೆ ಅಯ್ಯೋ ಈ ವ್ಯವಸ್ಥೆ ಅದು ತಡ್ಕೊಳಕ್ಕೆ ಇಟ್ ಮೇಕ್ಸ್ ಎನ್ ಇಂಪ್ಯಾಕ್ಟ್. ಫುಲ್ ವಿಡಿಯೋನ ನೋಡಿ ಆನ್ ರ್ಯಾಪಿಡ್ ರಾಶ್ಮೀಸ್ ಯೂಟ್ಯೂಬ್ ಚಾನಲ್.